ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನೋಡ್ತಿರ್ಬೋದು ಏನಂದರೆ SSLC ವಿದ್ಯಾರ್ಥಿಗಳಿಗೆ ಅಂದರೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗೇನಿದೆಲ್ಲ 10ನೇ ತರಗತಿ ಪರೀಕ್ಷೆಯನ್ನು ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸನ್ನು ಏನು ಮಾಡಿದೆ ಅಂದರೆ ರಾಜ್ಯ ಸರ್ಕಾರ ಕೂಡ ಎಲ್ಲ ರೂಲ್ಸನ್ನು ಜಾರಿ ಮಾಡಿದೆ ಸ್ನೇಹಿತರೆ. ಈ ಒಂದು SSLC ಬೋರ್ಡ್ ಎಕ್ಸಾಮ್ನ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸ್ನೇಹಿತರೆ. ಈ ಒಂದು ಮಾಹಿತಿನ ಎಲ್ಲರಿಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಆದಷ್ಟು ವಿಡಿಯೋನ ಏನು ಮಾಡಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಏಕೆಂದರೆ ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಅಂದರೆ ಅರ್ಥ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಒಂದು ವಿಡಿಯೋ ನೋಡ್ತಾರೆ ಎಲ್ಲರಿಗೊಂದು ರಿಕ್ವೆಸ್ಟ್ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಈ ರಾಜ್ಯದಲ್ಲಿ ಏನಿದೆಯಲ್ಲ SSLC ಪರೀಕ್ಷೆ ಬರೆಯುವಂಥ 10ನೇ ತರಗತಿಯ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ, ಈ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿದ್ದಾರೆ ಸ್ನೇಹಿತರೆ. ಈಗೇನಿದೆ 10ನೇ ತರಗತಿ ಪರೀಕ್ಷೆ ಬರೆಯುವಂಥ ಅಂದರೆ ಈಗ ರಾಜ್ಯದಲ್ಲಿ 2025ರಲ್ಲಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ, ಒಂದು ಹೊಸ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಈ ಒಂದು ಏನಿದೆಯಲ್ಲ ಹೊಸ ಸುದ್ದಿಯನ್ನು ನಿಮಗೆ 2020ರಲ್ಲಿ ಕೂಡ ಪರೀಕ್ಷೆ ಸಾಕಷ್ಟು ಬದಲಾವಣೆಗಳನ್ನು ಆಗುತ್ತೆ ಸ್ನೇಹಿತರೆ. ಈ ಒಂದು ಹರಿದಾಡುತ್ತಿರುವಂಥ ಪರೀಕ್ಷೆ ಬರೆದವರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಸ್ನೇಹಿತರೆಗ ಪೋಷಕರಲ್ಲಿ ಕೂಡ ಆತಂಕವನ್ನು ಹೊರಡಿಸಿದ್ದು ಸ್ನೇಹಿತರೆ. ಇದರ ಕುರಿತಾಗಿ ಕರ್ನಾಟಕ ಪ್ರೌಢಶಾಲೆ ಏನಿದೆಯಲ್ಲ ಮತ್ತು ಪರೀಕ್ಷಾ ಮೌಲ್ಯಮಾಪನ ಮಂಡಳಿ ಏನು ಮಾಡಿದೆ, ಹೊಸ ಮಾಹಿತಿಯನ್ನು ಅಂದರೆ ಹೊಸ ರೂಲ್ಸನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ SSLC ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಬದಲಾವಣೆ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ಮಂಡಳಿಯು ನೀಡಿದೆ ಸ್ನೇಹಿತರೆ. ಈಗ ಅಧ್ಯಕ್ಷರಾದಂಥ ಬಸಪ್ಪ ರಾಜೇಂದ್ರ ಅವರು ಏನು ಮಾಡಿದ್ದಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯ ವಿನ್ಯಾಸ ಹಾಗೂ ಬದಲಾವಣೆಯನ್ನು ಮಾಡೋದಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಹಾಗಾಗಿ ಇನ್ನೂ ಕೆಲವೇ ಸಮಯದಲ್ಲಿ ಏನಂದರೆ ಈಗ ಬೋರ್ಡ್ ಎಕ್ಸಾಮ್ ಅಂತ SSLCಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇನ್ನೂ ಕೆಲವೇ ದಿನಗಳಲ್ಲಿ ಅಂದರೆ ಬರುತ್ತಿರೋ ಸ್ನೇಹಿತರೆ. ಅದಕ್ಕಾಗಿ SSLC ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸ್ನೇಹಿತರೆ 20 ಮಾರ್ಕ್ಸು, ಕನಿಷ್ಠ ಅಂದರೆ 20 ಮಾರ್ಕ್ಸು ಬಿದ್ದರೆ ಸ್ನೇಹಿತರೆ ಅವರು ಪಾಸ್ ಅಂತಾನೆ. ಆ ಒಂದು ವಿಷಯಗಳೇನಿದೆಲ್ಲ 20 ಬಿದ್ದ ಮೇಲೆ ಆ ಒಂದು ವಿಷಯಗಳೇನಿದೆ ಪಾಸ್ ಅಂತಾನೆ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ಎಲ್ಲ ರಾಜ್ಯದಲ್ಲಿ ಹೊರಡಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಈಗ ನೋಡ್ತಾ ಇರ್ಬೋದು ಅಂದರೆ ಸ್ನೇಹಿತರೆ, ಈಗ SSLC ವಿದ್ಯಾರ್ಥಿಗಳಲ್ಲಿ ಅಂದರೆ ಸಂಕೋಚ ಕೂಡ ಉಂಟಾಗಿದೆ ಸ್ನೇಹಿತರೆ. ಏನಿದು ಅಂದರೆ ಈಗ ಈ ಒಂದು ಯೋಜನೆ ಅಂದರೆ ಮುಖಾಂತರ ಏನು ಮಾಡಿದ್ದಾರೆ ಅಂದರೆ ರಾಜ್ಯದಲ್ಲಿ ಏನು ಮಾಡಿದ್ದಾರೆ, ಒಂದು ಬದಲಾವಣೆ ಮಾಡ್ತಾರೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ತಿದ್ದುಪಡಿ ಮಾಡ್ತಾರೆ. ಹೇಗಪ್ಪ ಅಂತ ಪರೀಕ್ಷೆ ಬರೆದಂಥ ಅವರು ಮತ್ತು ಪೋಷಕರಿಗೆ ಕೂಡ ಏನಾಗಿತ್ತು, ಆತಂಕವಾಗಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಏನು ಮಾಡಿದ್ದಾರೆ, ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಿದ್ದುಪಡಿ ಮಾಡಲಂತ ಈಗ ಏನು ಮಾಡಿದ್ದಾರೆ ಅಂದರೆ ಬಸಪ್ಪ ರಾಜೇಂದ್ರ ಅವರು ಪತ್ರಿಕೆಯಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಇನ್ನೂ ಕೆಲವೇ ಸಮಯದಲ್ಲಿ ಏನಿದೆಲ್ಲ ಕೆಲವೇ ದಿನಗಳಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯಮಾಪನ ಮಂಡಳಿ ಏನು ಮಾಡಿದೆ ಅಂದರೆ ಅಧಿಕೃತ ಜಾಲತಾಣದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲು ಸರ್ಕಾರ ಅಂದರೆ ಘೋಷಣೆಯನ್ನು ಕೂಡ ಮಾಡಿದೆ ಸ್ನೇಹಿತರೆ. ಶಿಕ್ಷಕರು ಹಾಗೂ ಮತ್ತು ಪೋಷಕರು ಏನಿದಾರಲ್ಲ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದೆಂದು ಈ ಒಂದು ಮಾಹಿತಿಯನ್ನು ಎಲ್ಲ ರಾಜ್ಯದ ಅಂದರೆ ಮಕ್ಕಳಿಗೆ ಹರಡಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.